ಕಠಾರಿ ವೀರ ಚಿತ್ರದ ಬಿಡುಗಡೆಗೆ ಎದುರಾಗಿದ್ದ ಕಂಟಕ ನಿವಾರಣೆಯಾಗಿದೆ. ಕತೆ ಕದ್ದ ಆರೋಪದ ಮೇಲೆ ಚಿತ್ರದ ರಿಲೀಸ್ಗೆ ತಡೆ ನೀಡೋದಕ್ಕೆ 45ನೇ ಸೆಷನ್ ಕೋರ್ಟ್ ನಿರಾಕರಿಸಿದೆ. ವಿಘ್ನ ನಿವಾರಣೆಯಾಯಿತು ಅಂತ ಚಿತ್ರತಂಡ ಸಂತಸ ಪಡುವಷ್ಟರಲ್ಲೇ ನಟ ಉಪೇಂದ್ರ ಜೀವ ಬೆದರಿಕೆ ಹಾಕಿದ್ದಾರೆ ಅಂತ ದೂರುದಾರ ನಿರಂಜನ್ ಹೊಸ ಬಾಂಬೊಂದನ್ನು ಸಿಡಿಸಿದ್ದಾರೆ. ಇದರಿಂದ ಉಪ್ಪಿ ಗರಂ ಆಗಿದ್ದಾರೆ. ಸ್ಯಾಂಡಲ್ವುಡ್ನ ಬಹುನಿರೀಕ್ಷಿತ ಚಿತ್ರ ಕಠಾರಿ ವೀರ ಸುರಸುಂದರಾಂಗಿ ಚಿತ್ರ ಬಿಡುಗಡೆಗೆ ಎದುರಾಗಿದ್ದ ವಿಘ್ನ ನಿವಾರಣೆಯಾಗಿದೆ. ಇದರ ಬೆನ್ನಲ್ಲೇ ಮತ್ತೊಂದು ವಿವಾದ ಭುಗಿಲೆದ್ದಿದೆ. ನಟ ನಿರ್ದೇಶಕ ಉಪೇಂದ್ರ ವಿರುದ್ಧ ಪ್ರಾಣ ಬೆದರಿಕೆ ಆರೋಪ ಕೇಳಿ ಬಂದಿದೆ. ಈ ಆರೋಪ ಮಾಡಿದ್ದು ಬೇರಾರೂ ಅಲ್ಲ, ಕಠಾರಿ ವೀರ ಚಿತ್ರದ ಕಥೆ ನನ್ನದು ಅಂತ ಕೋರ್ಟ್ ಮೆಟ್ಟಿಲೇರಿದ್ದ ನಟ ನಿರಂಜನ್ ಶೆಟ್ಟಿ. ಕೋರ್ಟ್ ಆವರಣದಲ್ಲಿ ಉಪೇಂದ್ರ ತಮ್ಮನ್ನ ಬೆದರಿಸಿದ್ದು ಇದಕ್ಕೆ ತಾವು ಜಗ್ಗೋದಿಲ್ಲ ಅಂತ ನಿರಂಜನ್ ಹೇಳಿದ್ರು. ನನಗೆ ಒಂದು ಕಡೆಯಲ್ಲಿ ಉಪೇಂದ್ರ ಸರಿಂದ ನನಗೆ ಜೀವ ಬೆದರಿಕೆ ಸಹ ಬಂತು. ಆಗ ಅದಕ್ಕೆ ಶಿವಾನಂದ್ ಅವರು ತಕ್ಷಣ ಅಲ್ಲಿ ಪ್ರತಿಕ್ರಿಯೆ ನೀಡಿದರು. ಇದು ಕೋರ್ಟಲ್ಲಿ ನಡೆದ ಒಂದು ಸನ್ನಿವೇಶ. ಅವನನ್ನು ನಾನು ಬಿಡಲ್ಲ, ನಾನು ನೋಡ್ಕೊತೀನಿ, ಅವನು ಹೆಂಗಾದರೂ ನಾನು ಇಷ್ಟು ಇದು ಮಾಡಿ ನಾನು ಬಿಡೋದಿಲ್ಲ ಅನ್ನೋ ಥರದಲ್ಲಿ ನನ್ನ ಬಗ್ಗೆ ಈ ಥರ ಬಂತು. ಆವಾಗ ಅದನ್ನು ಅಲ್ಲೇ ಶಿವಾನಂದ್ ಅವರು ಪ್ರತಿಕ್ರಿಯಿಸಿ ಅದಕ್ಕೆ ಆ ಥರ ಇದು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಅದನ್ನೇ ಇದು ಮಾಡಿದ್ರು. ನಿರಂಜನ್ ಮಾಡಿರೋ ಆರೋಪದಿಂದ ನಟ ಉಪೇಂದ್ರ ಗರಂ ಆಗಿದ್ದಾರೆ. ತಮ್ಮ ವಿರುದ್ಧ ಸುಳ್ಳು ಆರೋಪ ಹೊರಿಸಿರುವ ನಿರಂಜನ್ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ. ಇದು ಹೀಗೇನೆ ಮುಂದುವರೆದರೆ ನಿರಂಜನ್ ಶೆಟ್ಟಿ ವಿರುದ್ಧ ಮಾನಹಾನಿ ಮೊಕದ್ದಮೆ ಹೂಡೋದಾಗಿ ಉಪ್ಪಿ ಎಚ್ಚರಿಸಿದ್ದಾರೆ. ಫಾಲ್ಸ್ ಅಲಿಗೇಷನ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ಡೆಫರ್ಮೇಷನ್ ಕೇಸ್ ಹಾಕುವಂತ ಇದ್ದಿದ್ದು. ಸೊ ಇದನ್ನ ನೋಡ್ಕೊಂಡು ನೆಕ್ಸ್ಟ್ ಸ್ಟೆಪ್ ಮುಂದುವರಿಯೋಣ ಅಂತಿದ್ದೀನಿ. ಸೊ ಏನಂದರೆ ಈ ಥರ ಫಾಲ್ಸ್ ಅಲಿಗೇಷನ್ ಮಾಡ್ತಿರೋದ್ರಿಂದ ಇದು ಯಾವುದೇ ರೀತಿಲೂ ಕೂಡ ಏನೋ ಅವ್ರನ್ನ ಕರೆಸಿ ನೀವು ಕ್ರಮ ತೆಗೆದುಕೊಳ್ಳಿ ಅಂತ ಅವ್ರು ಏನು ಹೇಳಿದ್ರು ಅದನ್ನೇ ನಾನು ಮಾಡಿದ್ದೀನಿ ಅಷ್ಟೇ. ಇನ್ನು ಕಠಾರಿ ವೀರ ಕಥೆಗೆ ಸಂಬಂಧಪಟ್ಟಂತೆ ಸೆಷನ್ಸ್ ಕೋರ್ಟ್ನಲ್ಲಿ ನಿನ್ನೆ ವಿಚಾರಣೆ ನಡೆಯಿತು. ಕೃತಿ ಚೌರ್ಯ ಆರೋಪ ಹೊರಿಸಿ ಚಿತ್ರ ರಿಲೀಸ್ಗೆ ತಡೆ ನೀಡಲು ಕೋರ್ಟ್ ನಿರಾಕರಿಸಿತು. ಆದರೆ ಚಿತ್ರವನ್ನ ಡಬ್ಬಿಂಗ್ ಹಾಗೂ ರೀಮೇಕ್ ಮಾಡದಂತೆ ಆದೇಶಿಸಿ ವಿಚಾರಣೆಯನ್ನ ಮೇ 25ಕ್ಕೆ ಮುಂದೂಡಿತು. ಈ ಷರತ್ತುಗಳಿಗೆ ಒಪ್ಪಿ ನಾಯಕ ಉಪೇಂದ್ರ, ನಿರ್ಮಾಪಕ ಮುನಿರತ್ನ, ಹಂಚಿಕೆದಾರ ರಾಕ್ಲೈನ್ ವೆಂಕಟೇಶ್ ಪ್ರಮಾಣ ಪತ್ರಕ್ಕೆ ಸಹಿ ಹಾಕಿದ್ರು. ರಿಮೇಕ್ ಮಾಡಬಾರ್ದು, ಡಬ್ಬಿಂಗ್ ಮಾಡಬಾರ್ದು, ಮತ್ತು ಬೇರೆ ಭಾಷೆಗಳಿಗೆಲ್ಲೂ ತರ್ಜುಮೆ ಆಗಿ ಇನ್ಯಾವುದೇ ರೀತಿಯಲ್ಲೂ ಸಹ ಇವರ ಹಕ್ಕುಸ್ವಾಮಿಗಳಿಗೆ ಧಕ್ಕೆ ಬರಬಾರ್ದು ಅಂತೇಳಿ ಈಗಾಗಲೇ ಎಂಟ್ರಿ ಮಾಡಿದೆ. ಆ ಎಂಟ್ರಿ ಮಾಡ್ರನ್ನ ಕಂಟಿನ್ಯೂ ಮಾಡಿ ತದನಂತರ 10ನೇ ತಾರೀಕು ಏನು ಸಿನಿಮಾದ ಬಿಡುಗಡೆ ಇಟ್ಕೊಂಡಿದ್ದಾರೆ, ಸಿನಿಮಾದ ಬಿಡುಗಡೆ ಆಗಲಿ. ಚಿತ್ರ ವಿವಾದ ಸುಸೂತ್ರವಾಗಿ ಬಗೆಹರಿದಿತ್ತು. ಹಾಗಂತ ಚಿತ್ರತಂಡ ನಿಟ್ಟುಸಿರು ಬಿಡುವ ಮುನ್ನವೇ ಉಪೇಂದ್ರ ಕೊರಳಿಗೆ ವಿವಾದ ಸುತ್ತಕೊಂಡಿದೆ. ಇದು ಯಾವ ಸ್ವರೂಪ ಪಡೆಯುತ್ತೋ ಗೊತ್ತಿಲ್ಲ. ಒಟ್ಟಾರೆ ಇತ್ತೀಚಿನ ದಿನಗಳಲ್ಲಿ ಸ್ಯಾಂಡಲ್ವುಡ್ ಒಂದಲ್ಲ ಒಂದು ರಗಳಿಗೆ ಸಾಕ್ಷಿಯಾಗ್ತಾ ಇರೋದು ಸಿನಿ ರಸಿಕರಿಗೆ ಬೇಸರ ಮೂಡಿಸಿದೆ. ಮಸೂದ್, ಸುವರ್ಣ ನ್ಯೂಸ್ 24/7 ಬೆಂಗಳೂರು. ಸೊ ಕಠಾರಿ ವೀರ ಚಿತ್ರದ ಬಗ್ಗೆ ನೋಡಿದ್ರಲ್ಲ, ವಿವಾದಗಳ ಬಗ್ಗೆ, ಚಿತ್ರದ ಬಗ್ಗೆ ಮಾತಾಡೋದಕ್ಕೆ ಸ್ವತಃ ಉಪೇಂದ್ರ ಅವರು ನಮ್ಮ ಜೊತೆ ಇವಾಗ ನೇರ ಸಂಪರ್ಕದಲ್ಲಿದ್ದಾರೆ. ಉಪೇಂದ್ರ ಅವರೇ ನಮಸ್ಕಾರ. ನಮಸ್ಕಾರ. ಒಂದು ಒಳ್ಳೆ ಚಿತ್ರ ಬಿಡುಗಡೆ ಆಗಬೇಕು ಅನ್ಬೇಕಾದ್ರೆ 108 ವಿಘ್ನಗಳು ಅನ್ನೋ ಹಾಗೆ ಈಗ ಕಠಾರಿ ವೀರ ಚಿತ್ರದ ಹೆಸರು ಕೇಳಿಬಂದಾಗಿಂದಲೂ ವಿವಾದಗಳು ಕೇಳಿ ಬರ್ತಾನೆ ಇತ್ತು. ಆದರೆ ಎಲ್ಲ ವಿವಾದಗಳನ್ನು ಬಗೆಹರಿಸಿ ಈಗ ಚಿತ್ರ ಬಿಡುಗಡೆಗೆ ಸಿದ್ಧವಾಗಿದೆ, ಒಂದು ರೀತಿಯಲ್ಲಿ ಸುಖಾಂತ್ಯಗೊಂಡಿದೆ ಅಂತ ಹೇಳ್ಬೋದು. ಇದಕ್ಕೆ ನಿಮ್ಮ ಫಸ್ಟ್ ರಿಯಾಕ್ಷನ್ ಏನು? ಇಲ್ಲ, ಖಂಡಿತ. ಯಾಕಂದರೆ ಸಿನಿಮಾ ಮಾಡೋದೇ ಕಷ್ಟ, ನಿಮಗೆ ಗೊತ್ತಿದೆ. ಅದರಲ್ಲಿ 2D 3D ಮಾಡೋದು ಇನ್ನೂ ಕಷ್ಟ. ಈ 3D ಏನೋ ಅದರಲ್ಲೂ ಈ ಥರ ಪಿಕ್ಚರ್ 3D ಮಾಡೋದು ಇದೆಯಲ್ಲ, ಯಾಕಂದರೆ ಸಿಕ್ಕಾಪಟ್ಟೆ CG ಗ್ರಾಫಿಕ್ಸು, ಆಮೇಲೆ ಸ್ಪೆಷಲ್ ಎಫೆಕ್ಟ್ಸು, ಈ ಥರದ್ದೆಲ್ಲ ತುಂಬ ಇರೋದ್ರಿಂದ ನಂಬಲ್ಲ ನೀವು. ಇವತ್ತಿಗೂ ಡೇ ಆ್ಯಂಡ್ ನೈಟ್ ಇವತ್ತವರೆಗೂ ಕೂಡ ನಾವು ಇನ್ನೂ 3D ಕಾಪಿ ಒಂದೊಂದು ರೀಲ್ ಚೆಕ್ ಮಾಡಿ ಇವತ್ತಿಗೂ ಕೆಲಸ ನಡೀತಾ ಇದೆ. ಪ್ರತಿಯೊಬ್ಬರು ಹಗಲು ರಾತ್ರಿ ಕೆಲಸ ಮಾಡ್ತಿದ್ದಾರೆ. ಏನಂದರೆ ಇದ್ರ ಮಧ್ಯದಲ್ಲಿ ಈ ಒಂದು ಟೆನ್ಷನ್ ಬಂದಾಗ, ಯಾಕಂದರೆ ನಾವು ಕಾನ್ಸಂಟ್ರೇಷನ್ ಅಲ್ಲಿ ಕೊಡೋದ ಇಲ್ಲಿ ಕೊಡೋದ ಅನ್ನೋದೇ ಕನ್ಫ್ಯೂಸ್ ಆಯಿತು. ಬಟ್ ಇವಾಗೆಲ್ಲ ಕ್ಲಿಯರ್ ಆಗಿದೆ. ಓಕೆ, ಈಗ ಈ ಚಿತ್ರದ ಬಗ್ಗೆ ನೀವು ಸಾಕಷ್ಟು ಮಾತಾಡಿದ್ದೀರಾ, ಚಿತ್ರದ ಸ್ಪೆಷಾಲಿಟಿ ಬಗ್ಗೆ ಸಾಕಷ್ಟು ಹೇಳಿದ್ದೀರಾ. ಆದರೂ ಕೂಡ ಕೇಳ್ತಾ ಇದ್ದೀನಿ, ಬೇರೆ ಚಿತ್ರಗಳಿಗಿಂತ ಕಠಾರಿ ವೀರ ಚಿತ್ರ ಹೇಗೆ ವಿಭಿನ್ನ ಅಂತ ಹೇಳ್ತೀರಾ ನೀವು? ಇಲ್ಲ, ಬೇರೆ ಚಿತ್ರಕ್ಕೆ ನಾವು ಕಂಪೇರ್ ಮಾಡೋದು ಬೇಡ. ಈ ಚಿತ್ರ ಏನು ಅಂದರೆ ಏನಂದರೆ ಈ ಸೋಷಿಯಲ್ ಡ್ರಾಮಾ ಅಲ್ಲದೆ ಇರೋವಂಥ ಚಿತ್ರ, ಒಂದು ವಿಜುವಲ್ ಗ್ರ್ಯಾಂಜರ್ ಇರುವಂಥ ಚಿತ್ರ. ಇದು 3Dಗೋಸ್ಕರನೇ ಮಾಡಿರೋ ಚಿತ್ರ. ಏನೋ ಸ್ವರ್ಗ ನರಕ ಇದೆಲ್ಲ ಒಂದು ಗ್ರ್ಯಾಂಜರ್ ಇರುವಂಥ ಚಿತ್ರ, ಒಳ್ಳೆ ಎಂಟರ್ಟೈನ್ಮೆಂಟ್ ಇರುವಂಥ ಚಿತ್ರ, ಒಳ್ಳೆ ಡೈಲಾಗ್ಸ್ ಇರುವಂಥ ಚಿತ್ರ. ಸೊ ಈ ಥರ ಹೇಳ್ಬೋದು.
ಓಕೆ, ಉಪೇಂದ್ರ ಅಂದ ತಕ್ಷಣ ಜನ ಜ್ಞಾಪಿಸ್ಕೊಳ್ತಕ್ಕಂಥದ್ದು ನಿಮ್ಮ ಬಿಗಿನಿಂಗ್ ಆದಿಯ ಚಿತ್ರದಿಂದ ಹಿಡಿದು ಪ್ರತಿಯೊಂದು ಚಿತ್ರಗಳಲ್ಲೂ ಉಪೇಂದ್ರ ಅವ್ರದ್ದು ಡೈಲಾಗ್ ಸ್ಪೆಷಾಲಿಟಿ ಅಂತ ಅಂದ್ಬಿಟ್ಟು. ಸೊ ಈ ಚಿತ್ರದಲ್ಲೂ ಡೈಲಾಗ್ಸ್ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದೀರಾ. ಸೊ ಏನಾದರೂ ಒಂದು ಜ್ಞಾಪಿಸ್ಕೋಬೋದಾ ಚಿತ್ರದ ಡೈಲಾಗನ್ನು ನಮ್ಮ ಜೊತೆ ಹಂಚ್ಕೋಬೋದಾ? ಅಯ್ಯೋ ಇಲ್ಲ, ಇದರಲ್ಲಿ ಸ್ವಲ್ಪ ದೊಡ್ಡ ದೊಡ್ಡ ಡೈಲಾಗ್ಗಳಿದ್ದಾವೆ. ಏನು ಇನ್ನು ಮುಂದೆ ನಾನು ಅದನ್ನೆಲ್ಲ ಬ್ಯಾಟ್ ಮಾಡಿಕೊಂಡು ಸಿದ್ಧವಾಗಿರ್ಬೇಕಾದ್ರೆ ಇನ್ಮೇಲೆ ಪ್ರತಿಯೊಬ್ಬರು ಕೇಳ್ತಾರೆ ಈ ಚಿತ್ರ ಡೈಲಾಗ್ ಹೇಳಿ ಅಂತ. ಸಣ್ಣ ಪುಟ್ಟದಿದೆ ಏನೋ, ನೋಡು ನನಗೂ ಏನೋ ದೇವತೆಗಳಿಗೆ ಏನು ವ್ಯತ್ಯಾಸ ಇದೆ ನೋಡು, ನನಗೂ ಅದೇ ಥರ ಕಾಸ್ಟ್ಯೂಮ್ ತಂದಾಕ ಅದೇ ಥರ ಕಿರೀಟ ಹಾಕಿ ನಾನು ದೇವತೆ ಥರ ಕಾಣಿಸ್ತೀನಿ, ಅವ್ರಿಗೆ ನಾನು ಪ್ಯಾಂಟ್ ಶರ್ಟ್ ಹಾಕಿ ನೋಡು ಅವರು ಮಾನವರ ಥರನೇ ಕಾಣಿಸ್ತಾರೆ. ಸೊ ಈ ಥರದ್ದೆಲ್ಲ ಇದೆ ಆ್ಯಕ್ಚುಲಿ ಡೈಲಾಗ್. ಇದರ ಜೊತೆಗೆ ಉಪೇಂದ್ರ ಅವರೇ, ಈಗ ನಿಮ್ಮ ಚಿತ್ರದ ಟ್ರೈಲರ್ಗಳನ್ನು ನೋಡಿದಂತಹ ಉಪ್ಪಿ ಅಭಿಮಾನಿಗಳ ಮಾತನ್ನು ನಾನು ಕೂಡ ಕೇಳ್ಪಟ್ಟಿದ್ದೀನಿ. ಅವ್ರು ಹೇಳೋ ಪ್ರಕಾರ ಉಪೇಂದ್ರ ಅವರು ಡಾನ್ಸಲ್ಲಿ ತುಂಬ ಇಂಪ್ರೂವ್ ಆಗಿದ್ದಾರೆ ಅಂತ ಹೇಳ್ತಾರೆ. ಸೊ ನಿಮ್ಮ ಅಭಿಪ್ರಾಯ ಏನು? ನಾನು ಪ್ರತಿ ಫಿಲಮು ಡ್ಯಾನ್ಸಲ್ಲಿ ಇಂಪ್ರೂವ್ ಆಗಿ ಟ್ರೈ ಮಾಡ್ತಾನೆ ಇರ್ತೀನಿ. ಓಕೆ ಉಪೇಂದ್ರ ಅವರೀಗ ಮೇರು ನಟರನ್ನು ಒಳಗೊಂಡಿರ್ತಕ್ಕಂಥ ಭಾರಿ ಬಜೆಟ್ನ ಚಿತ್ರ. ಒಂದು ಕಡೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು, ಮತ್ತೊಂದು ಕಡೆ ರಮ್ಯಾ, ಮತ್ತೊಂದು ಕಡೆ ಎಲ್ಲದಕ್ಕಿಂತ ಹೆಚ್ಚಾಗಿ ಉಪೇಂದ್ರ. ಸೊ ಜನಕ್ಕೆ ಒಂದು ಫುಲ್ ಮೀಲ್ಸ್ ಅನ್ಬೋದಾ ಈ ಚಿತ್ರವನ್ನು? ಇಲ್ಲ ಖಂಡಿತ, ಯಾಕಂದರೆ ಇದುವರೆಗೆ ನೋಡಿದವರೆಲ್ಲ ಹಾಗೆ ಹೇಳ್ತಿದ್ದಾರೆ. ಎಲ್ಲ ರೀತಿ ಮಜಾ ಇರುತ್ತೆ. 2 ಗಂಟೆ ಸಿನಿಮಾ ಹೆಂಗೆ ಪಾಸ್ ಆಗುತ್ತೆ ಅಂತಲೇ ಗೊತ್ತಾಗಲ್ಲ. ಏನೋ ಕಾಮಿಡಿ ಇದೆ, ಒಳ್ಳೆ ಪರ್ಫಾರ್ಮೆನ್ಸ್ ಇದೆ, ಗ್ಲ್ಯಾಮರ್ ಇದೆ, ಸೊ ಎಲ್ಲವೂ ಇದೆ. ಏನು ಜನಕ್ಕೆ ಏನೇನು ಬೇಕು ಎಲ್ಲ ಇದೆ. ಇನ್ನು ಕನ್ನಡಿಗರೇ ಈ ಚಿತ್ರನ ಏನೋ ಒಳ್ಳೆ ರೀತಿ ಸಕ್ಸಸ್ ಕೊಟ್ಟು ಇನ್ನೂ ಈ ಥರ ಚಿತ್ರಗಳು, ಯಾಕಂದ್ರೆ ಇವಾಗ ಒಂದು ಅಡ್ವಾಂಟೇಜ್ ಏನಂದರೆ ಸಿಕ್ಕಾಪಟ್ಟೆ 3D ಕನ್ವರ್ಟ್ ಮಾಡಿದ್ದಾರೆ. ಒಂದು 60-70 ಥಿಯೇಟ್ರ್ ಆಲ್ ಓವರ್ ಕರ್ನಾಟಕ 3D ಆಗ್ತಾ ಇದೆ. ನೆಕ್ಸ್ಟ್ 3D ಮಾಡೋರಿಗೆ, ಒಂದು ಹೊಸತರ ಸಿನಿಮಾ ಮಾಡೋರಿಗೆ ಇದೊಂದು ಒಳ್ಳೆ ಅನುಕೂಲ. ಯಾಕಂದರೆ ಫಸ್ಟ್ ಟೈಮ್ ಮಾಡೋರಿಗೆ ಸ್ವಲ್ಪ ಕಷ್ಟ ಇದೆ, ಯಾಕಂದರೆ ಸ್ಕ್ರೀನ್ ಚೇಂಜ್ ಮಾಡಬೇಕು, ಪ್ರೊಜೆಕ್ಟ್ರ್ ಚೇಂಜ್ ಮಾಡಬೇಕು, ಈ ಥರದ್ದೆಲ್ಲ ಟೆಕ್ನಿಕಲ್ ಸಮಸ್ಯೆಗಳಿತ್ತು. ಬಟ್ ಪ್ರೊಡ್ಯೂಸರ್ ಪಾಪ ಅದನ್ನು ಬೇರ್ ಮಾಡಿ, ಥಿಯೇಟ್ರು ಕೆಲವು ಓನರ್ಸ್ ಎಲ್ಲ ಅದನ್ನು ಬೇರ್ ಮಾಡಿ ಅವರೇ ಸ್ಕ್ರೀನ್ಗಳು ಹಾಕಿ ಪ್ರೊಜೆಕ್ಟ್ರ್ ಚೇಂಜ್ ಮಾಡಿ ರೆಡಿ ಮಾಡಿದ್ದಾರೆ ಇವಾಗ. ಸೊ ಮುಂದೆ ಸಿನಿಮಾ ಮಾಡೋರಿಗೆ ಈಸಿ ಆಗುತ್ತೆ. ಇವಾಗ 3D ನೆಕ್ಸ್ಟ್ ಸಿನಿಮಾ ಮಾಡೋರಿಗೆ ಭಾಳ ಈಸಿ, ಯಾಕೆಂದರೆ ಸಿನಿಮಾ ಮಾಡಿ ಡೈರೆಕ್ಟಾಗಿ ಕೊಡ್ಬೋದು. ಈ ಪ್ರಾಬ್ಲಮ್ಗಳಿರಲ್ಲ, 3D ಥಿಯೇಟ್ರ್ ಕನ್ವರ್ಷನ್ ಅದು ಪ್ರಾಬ್ಲಮ್ ಇರಲ್ಲ. ಓಕೆ ಉಪೇಂದ್ರ, ಈಗ ಕನ್ನಡ ಚಿತ್ರ ರಸಿಕರಿಗೆ, ಕನ್ನಡ ಚಿತ್ರಾಭಿಮಾನಿಗಳಿಗೆ ಒಂದು ಸಂಪೂರ್ಣವಾದ 3D ಚಿತ್ರವನ್ನು ಕೊಡ್ತಾ ಇರ್ತಕ್ಕಂಥ ಪ್ರಯತ್ನ ಅದು ಕಠಾರಿ ವೀರ ಚಿತ್ರದ ಮೂಲಕ ಸಾಕಾರ ಆಗ್ತಾ ಇದೆ. ಸೊ ಕಠಾರಿ ವೀರ ಮೊಟ್ಟ ಮೊದಲ ಕನ್ನಡದ 3D ಚಿತ್ರ, ಅದರಲ್ಲಿ ಉಪೇಂದ್ರ ಅವರು ನಾಯಕ ನಟ ಅಂತಕ್ಕಂಥ ಒಂದು ಹೆಮ್ಮೆ ನಿಮಗೆ ಇರ್ತಕ್ಕಂಥದ್ದು. ಸೊ ಇದನ್ನು ಹೇಗೆ ಹಂಚ್ಕೋತೀರಾ ನಮ್ಮ ಜೊತೆ? ಇಲ್ಲ, ಆ ಹೆಮ್ಮೆ ನಿಜವಾಗ್ಲೂ ಈ ಚಿತ್ರನ ಜನ ಎಲ್ಲ ಮೆಚ್ಚಿ ಅದೊಂದು ದೊಡ್ಡ ಹಿಟ್ ಆದಾಗ ಅವನ್ನ ಇದು ಸಿಗುತ್ತೆ. ಅದೆಲ್ಲ ಇದ್ದೇ ಇದೆ ಖಂಡಿತ. ಏನೋ 3D ಚಿತ್ರದಲ್ಲಿ ಫಸ್ಟ್ ಅಭಿನಯಿಸೋದೇ ಒಂದು ಥ್ರಿಲ್ಲು. ಏನೋ ಅದನ್ನ ನಮ್ಮನ್ನು ನಾವು ನೋಡ್ಕೊಳ್ಳೋದೇ ಒಂದು ಥ್ರಿಲ್. ಅದು ಆ್ಯಕ್ಚುಲಿ ಆ ಕೈಗಳು ಮುಂದೆ ಬರೋದು, ಆ ಇಡೀ ಥಿಯೇಟ್ರ್ ಒಳಗಡೆ ನಾವು ಬಂದಂಗೆ ಆಗೋದು ನೋಡಿದಾಗಲೇ ಒಂಥರ ಥ್ರಿಲ್ ಆಗುತ್ತೆ. ಸೊ ನಿಜವಾಗ್ಲೂ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತಲೇ ಹೇಳಬೇಕಿದು. ಇದರ ಜೊತೆಗೆ ಉಪೇಂದ್ರ ಇತ್ತೀಚೆಗೆ ಗಾಯಕರಾಗೂ ಕೂಡ ಹೆಸರು ಮಾಡ್ತಾ ಇದ್ದಾರೆ. ಸೊ ಇದಕ್ಕೇನು ಹೇಳ್ತೀರಾ? ಇಲ್ಲ, ನಾನು ಗಾಯಕನಾಗಿದ್ದ ಆ್ಯಕ್ಚುಲಿ ಉಪೇಂದ್ರ ಚಿತ್ರದಲ್ಲಿ ಉಪ್ಪಿಗಿಂತ ರುಚಿ ಬೇರೆ ಇಲ್ಲ, ಅದು ನಾನೇ ಹಾಡಿದ್ದದು. ಅದಾದ್ರ ಮೇಲೆ ಈ ಯಾವುದು ಸ್ವಲ್ಪ ಫೆರೋಷಿಯಸ್ ಸಾಂಗ್ ಎಲ್ಲ ನನ್ನ ವಾಯ್ಸ್ ಸ್ವಲ್ಪ ದಪ್ಪ ಇದೆ, ಗಡಿಸಿದೆ ಅಂದ್ಬಿಟ್ಟು ನನಗೆ ಕೊಡೋರು. ಸೊ ಆ ಥರ ಸಾಂಗ್ಗಳೆಲ್ಲ ಆಡ್ತಾ ಇದ್ದೆ. ಈಗೀಗ ಒಂದೆರಡು ಏನೋ ಹರಿಕೃಷ್ಣ ಅವ್ರದ್ದು ಒಳ್ಳೊಳ್ಳೆ ಟ್ಯೂನ್ಗಳು, ಸೊ ಅದೆಲ್ಲವೂ ಸಿಕ್ಕಾಪಟ್ಟೆ ಚೆನ್ನಾಗಾಯಿತು. ತಗಲಾಕೊಂಡೆ ಶಿವಣ್ಣಂದು ತುಂಬ ಚೆನ್ನಾಗಾಯಿತು. ಸೊ ಆ ಥರ ಕೆಲವು ಸತಿ ಹೇಳೋಕ್ಕಲ್ಲ, ಚಿತ್ರಾನ್ನ ಆ ಥರ ಸಾಂಗು, ಕೆಲವು ಸಾಂಗ್ಗಳು ಅದು ಸ್ಪೆಷಲ್ ಸಾಂಗ್ ನನಗೆ ಕೊಡೋದ್ರಿಂದ ಅದೆಲ್ಲ ಚೆನ್ನಾಗಾಗ್ತಿದೆಯೇನೋ ಗೊತ್ತಿಲ್ಲ. ಓಕೆ ಉಪೇಂದ್ರ, ಒಂದು ಬ್ರೇಕ್ ತಗೊಳ್ತಕ್ಕಂಥ ಸಮಯ ಬಂದಿದೆ. ಈ ಚಿತ್ರದ ಬಗ್ಗೆ ನಿಮ್ಮ ಜೊತೆ ಇನ್ನೂ ಸಾಕಷ್ಟು ವಿಚಾರಗಳು ಮಾತಾಡೋದಿದೆ. ಸೊ ನಮ್ಮ ಜೊತೆ ಲಿಂಕಲ್ಲಿರಿ, ಖಂಡಿತ ಒಂದು ಬ್ರೇಕ್ ತೊಗೊಂಡು ಮತ್ತೆ ಬರ್ತೀವಿ, ಮತ್ತೆ ನಿಮ್ಮ ಜೊತೆ ನಾವು ಮಾತುಕತೆಯನ್ನು ಮುಂದುವರಿಸ್ತೀವಿ. ಈಗ ಒಂದು ಪುಟ್ಟ ಬ್ರೇಕ್.